ಮುಂಬೈ ಮೇಲೆ ನಡೆದಂಥ ಅಮಾನುಷವಾದಂಥ ಭಯೋತ್ಪಾದಕ ದಾಳಿ 166 ಜನರ ಪ್ರಾಣವನ್ನು ತೆಗೆದಂಥ ಘಟನೆ. ಅದರ ಮಾಸ್ಟರ್ ಮೈಂಡ್ ತಾವೂರ್ ಹುಸೇನ್ ರಾಣಾ ಭಯೋತ್ಪಾದಕ ದಾಳಿ ನಡೆಯುವುದಕ್ಕಿಂತ ಪೂರ್ವದಲ್ಲಿ ದೇಶದ ಹಲವಾರು ನಗರಗಳಲ್ಲಿ ಸಂಚರಿಸಿ ಎಲ್ಲಿ ದಾಳಿಯನ್ನು ಮಾಡಿದರೆ ಹೆಚ್ಚಿನ ಒಂದು ಹಾನಿ ಆಕೈತೆ ಅನ್ನುವಂಥ ಬ್ಲೂ ಪ್ರಿಂಟನ್ನು ಪಾಕಿಸ್ತಾನಕ್ಕೆ ಕೊಟ್ಟಂಥ ಒಬ್ಬ ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿ ಆತ ರಾಣಾ, ತಾವೂರ್ ಹುಸೇನ್ ರಾಣಾ. ISI ಸಂಘಟನೆ ಜೊತೆಗೆ ಗುರುತಿಸಿಕೊಂಡವು. ಅಮೆರಿಕ ಸರ್ಕಾರ ರಾಣಾನನ್ನು ಭಾರತಕ್ಕೆ ಹಸ್ತಾಂತರ ಮಾಡಿತು. ಹಸ್ತಾಂತರ ಮಾಡುವಂಥ ಸಂದರ್ಭ ಪ್ರಾರಂಭವಾದ ಕೂಡಲೇ ಪಾಕಿಸ್ತಾನ ಶುರು ಮಾಡ್ತೀವಿ, ಅವಾಗ ನಮಗೆ ಏನೂ ಸಂಬಂಧ ಇಲ್ಲ, ಅವಾಗ ನಮಗೆ ಏನೂ ಸಂಬಂಧ ಇಲ್ಲ ಅಂತ. ಆದರೆ ಆತ ಪಾಕಿಸ್ತಾನದ ಸೇನೆಯಲ್ಲಿ ಒಬ್ಬ ವೈದ್ಯನಾಗಿ ಸೇವೆ ಸಲ್ಲಿಸ್ಯಾನ. ಅಲ್ಲಿಯೇ ISI ಜೊತೆಗೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಕ್ಕೆ ಸಂಪೂರ್ಣವಾದಂಥ ಮಾಹಿತಿಗಳಿದಾವೆ. ಆ ರಾಣಾನನ್ನು ಭಾರತಕ್ಕೆ ಹಸ್ತಾಂತರ ಮಾಡಿದ ಕೂಡಲೇ ನಮ್ಮ ಕಾಂಗ್ರೆಸ್ಸಿನ ನಾಯಕರಿಗೆ ಶುರುವಾಗಿಬಿಡ್ತು, ಅವನಿಗೆ ನ್ಯಾಯಸಮ್ಮತವಾದಂಥ ವಕೀಲರನ್ನು ಕೊಡಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಒಬ್ಬ ರಾಣಾನ ಬಗ್ಗೆ ಇವರಿಗೆ ಚಿಂತೆ ಐತಿ. 166 ಜನ ಅಮಾಯಕರು ನಿನ್ನೆ ಟಿವಿಯಾಗ ತೋರ್ಸಾಕತ್ತಿದ್ರು 26/11 ಘಟನೆ ಹೆಂಗೆ ನಡೀತಿ ಅಂತ. ಹೋಟೆಲ್ನಾಗ ಹೆಂಗೆ ಹೊಡೆದ್ರು, ಒಬ್ಬೊಂದು ತಲೆ ಗಿಲ್ಗುಂಡು ಬಿಡೋದು. ಅದ್ರ ಬಗ್ಗೆ ಚಿಂತಿಲ್ಲ. ರಾಣಾಗೇನೋ ಆಗಬಾರ್ದು, ರಾಣಾ ವಕೀಲಸ್ಥೇನೋ ಕೊಡಬೇಕು. ನಮ್ಮ ಪಿಯೂಷ್ ಗೋಯಲ್ ಹೇಳಿದರು, ನೀವು ಕಸಬಗೆ ಬಿರಿಯಾನಿ ತಿನ್ನಿಸ್ದಂಗೆ ನಮ್ಮ ಸರ್ಕಾರ, ಮೋದಿ ಸರ್ಕಾರ ಬಿರಿಯಾನಿ ತಿನ್ನಿಸೋಲ್ಲ ಅಂತ. ರಾಣಾ ಒಬ್ಬ ಕೈದಿ, ಈಗ ಭಾರತದ ಕೈದಿ. ಅವಾಗ ಜೈಲು ಪ್ರಕಾರ ಏನು ಊಟ ಕೊಡಬೇಕು, ಜೈಲು ಪ್ರಕಾರ ಏನು ರೀತಿ ರಿವಾಜುಗಳು ನಡೆಸ್ಕೋಬೇಕು, ಆ ರೀತಿ ರಿವಾಜುಗಳ ಪ್ರಕಾರ ಭಾರತದ ಕಾನೂನಿನ ಅಡಿಯಲ್ಲಿ ಏನೇನು ಅವಕಾಶ ಅದ ಅವನ್ನೆಲ್ಲ ಮಾಡಿಕೊಡ್ತೈತಿ. ಆದರೆ ಕಾಂಗ್ರೆಸ್ಸಿಗರಿಗೆ ನಾನು ಹೇಳೋ ಮುಖ್ಯ ಪ್ರಶ್ನೆ, 166 ಜನರಿಗಿಂತ ಒಬ್ಬ ರಾಣಾನ ಬಗ್ಗೆ ಕಾಳಜಿ ಹುಟ್ಟುಬಿಡ್ತಿ. ಇದು ಇವರ ದೇಶ ಪ್ರೇಮವನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ನನ್ನ ಮೂಲಭೂತವಾದಂಥ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ.